ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. 4,000 ರೂಪಾಯಿವರೆಗೂ ಹಣ ಕೂಡ ಜಮೆ ಆಗ್ತಿದೆ. ಬೇಗ ನಿಮ್ಮ ಬ್ಯಾಂಕ್ ಖಾತೆ ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಹಣ ಬರಬೇಕಂದ್ರೆ ನಿಮ್ಮ ಬಯೋಮೆಟ್ರಿಕ್, ನಿಮ್ಮ ಹೆಬ್ಬಟ್ಟು ಗುರುತು ಕೂಡ ಕೊಡೋದು ಕಡ್ಡಾಯ ಮಾಡಲಿದ್ದಾರೆ. ಹೌದು ವೀಕ್ಷಕರೇ, ಮರು ಅರ್ಜಿ ಪ್ರಕ್ರಿಯೆ, ಯಾವೆಲ್ಲ ದಾಖಲೆಗಳು ರೆಡಿ ಇಟ್ಕೋಬೇಕು, ಮತ್ತೆ ಯಾರ ಖಾತೆಯಿಂದ ಹಣ ವಾಪಸ್ ಹೋಗುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಕೂಡ ಬಂದಿದೆ. ಅನ್ನಭಾಗ್ಯ ಫಲಾನುಭವಿಗಳು ಕೂಡ ನೀವಾಗಿದ್ರೆ, ಮತ್ತೆ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ, ಮತ್ತೆ ನೀವು ಕೂಡ BPL ಕಾರ್ಡ್ ಅಡಿಯಲ್ಲಿ ಬರ್ತಾ ಇದ್ರೆ ವೀಕ್ಷಕರೇ, ನಿಮಗೆ ಹೊಸ ಒಂದು ಯೋಜನೆಗಳ ಲಾಭ ಕೂಡ ಸಿಗಲಿದೆ. ಮತ್ತೆ ಈ ಒಂದು ಯೋಜನೆಗಳ ಮೂಲಕ ನೀವು ಹಣ ಕೂಡ ಪಡ್ಕೋಬಹುದು. ಅದು ಯಾವ ತರ ಅಂತಾನೂ ಕೂಡ ನೋಡ್ತಾ ಹೋಗೋಣ. ಮತ್ತೆ ಪಿಂಚಣಿ ಹಣದ ಯೋಜನೆ ಬಗ್ಗೆನೂ ಕೂಡ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಲ್ಲಿ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಅಕೌಂಟ್ಗೆ ಹಣ ಕೂಡ ಜಮೆ ಆಗ್ತಿದೆ. ಇನ್ನೊಂದು ಕಡೆಗೆ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಅಂತಾನೆ ಹೇಳ್ಬಹುದು. ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತಿನಿಂದ 4 ದಿನಗಳ ಕಾಲ ಭಾರಿ ಮಳೆ ಆಗಲಿದೆ, ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ, ಬಿರುಗಾಳಿ ಸಮೇತ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ, ಈ ಜಿಲ್ಲೆ ಜನರು ಸ್ವಲ್ಪ ಎಚ್ಚರ ಅಂತಾನೂ ಕೂಡ ಹೇಳ್ಬೋದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸ್ವಂತ ಆಸ್ತಿ ಪಾಸ್ತಿ ಹೊಂದಿದವರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹೌದು, ರಾಜ್ಯ ಸರ್ಕಾರದಿಂದ ಎಲ್ಲ ಒಂದು ಸ್ವಂತ ಮನೆ ಮಾಲೀಕರಿಗೆ, ಆಸ್ತಿ ಹೊಂದಿದವರಿಗೆ, ಮನೆ ಇಲ್ಲದವರಿಗೆ, ಸ್ವಂತ ಸೂರಿಲ್ಲದವರಿಗೆ ಉಚಿತ ನಿವೇಶನ ಆಗಿರ್ಬೋದು, ಮನೆ ಇದ್ದವರಿಗೆ, ಸ್ವಂತ ಮನೆ ಇದ್ದವರಿಗೂ ಕೂಡ ದೊಡ್ಡ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಸ್ವಂತ ಆಸ್ತಿ ಇದ್ದರೂ ಇಲ್ಲದಿದ್ದರೂ ಕೂಡ ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದರ ಮೂಲಕ ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 32ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಅಕೌಂಟ್ಗೆ ಬಂದು ಜಮೆ ಆಯ್ತಾ? ಈಗಾಗಲೇ ಸರ್ಕಾರದಿಂದ 32 ಕಂತು ಹಣವನ್ನ ಬಿಡುಗಡೆ ಮಾಡಿದ್ದು, ಹಣ ಜಮೆ ಕೂಡ ಮಾಡಲಾಗಿದೆ ಎಂದು ಅಧಿಕೃತವಾಗಿ ಒಂದು ಹೇಳಿಕೆ ಕೊಡಲಾಗಿದೆ. ಸೊ ವೀಕ್ಷಕರೇ, ಕರ್ನಾಟಕ ರಾಜ್ಯದಂತ ಎಲ್ಲರಿಗೂ ಕೂಡ 32ನೇ ಕಂತು ಹಣ ಜಮೆ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ತುಂಬಾ ಜನರು ನಮಗೆ 32ನೇ ಕಂತು ಹಣ ಬಂದಿಲ್ಲ ಅಂತ ಕಮೆಂಟ್ ಕೂಡ ಮಾಡ್ತಿದ್ದಾರೆ. ನಿಮಗೂ ಕೂಡ ಹಣ ಬಂದಿಲ್ಲ ಅಂದ್ರೆ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ಮತ್ತೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರಬಹುದು ನೋಡಿ ವೀಕ್ಷಕರೇ. ಇನ್ನು 3 ರಿಂದ 4 ದಿನದ ಒಳಗೆ ನಿಮ್ಮ ಅಕೌಂಟ್ಗೆ ಹಣ ಕೂಡ ಜಮೆ ಆಗುವ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ. ಯಾಕಂದ್ರೆ ಕೆಲವೊಮ್ಮೆ ತಾಂತ್ರಿಕ ದೋಷಗಳಾಗಿರ್ಬೋದು, ಮತ್ತೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರ್ಬೇಕಂದ್ರೆ 12-14 ದಿನ ಸಮಯ ಬೇಕಾಗುತ್ತೆ. ಸೊ ನಿಮಗೆ ಕೊನೆ ಕ್ಷಣದಲ್ಲಿ ಹಣ ಬರುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು 33ನೇ ಕಂತು ಹಣ ಕೂಡ ಬಿಡುಗಡೆ ಆಗಿದೆಯಾ ಅಥವಾ ಆಗುತ್ತಾ ನೋಡಿ. ಸದ್ಯಕ್ಕೆ 33ನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿ ಸರ್ಕಾರದಿಂದ ಅಪ್ಡೇಟ್ ಇನ್ನೂ ಬಂದಿಲ್ಲ ವೀಕ್ಷಕರೇ. ಆದ್ರೆ ಮರು ಅರ್ಜಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಮರು ಪರಿಶೀಲನೆ ಮಾಡ್ತೀವಿ ಅಂತ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಸೊ ಮೊನ್ನೆ ತಾನೇ ಮತ್ತೊಮ್ಮೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರ ಮನೆ ಮನೆಗೆ ಪರಿಶೀಲನೆ ಕೂಡ ಮಾಡಬಹುದು. ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಅರ್ಜಿ ನಮೂನೆ ಕೂಡ ಬರಲಿದೆ. ಸೊ ನೀವು ಅದನ್ನ ತುಂಬಿ ಬಿಟ್ಟು ಕೊಡಬೇಕಾಗುತ್ತೆ. ಇದರಲ್ಲಿ ನಿಮ್ಮ ಹೆಸರು, ಯಜಮಾನಿಯ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ನಂಬರ್, ಹಾಗೂ ಯಜಮಾನಿಯ ಪತಿಯ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ನಂಬರು, ಮತ್ತೆ ನೀವು ತೆರಿಗೆ ಪಾವತಿದಾರರ ಎಸ್ ಆರ್ ನೋ ಈ ತರ ಒಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಇನ್ನು ನಿಮ್ಮ ಹತ್ರ ಯಾವ BPL ಕಾರ್ಡ್ ಇದೆಯೋ, APL ಕಾರ್ಡ್ ಇದೆಯೋ, ಯಾವ ರೇಷನ್ ಕಾರ್ಡ್ ಇದೆಯೋ ಅದನ್ನು ಕೂಡ ಕೇಳ್ತಾರೆ. ಇನ್ನು ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು OTP ಕೂಡ ಹೋಗುತ್ತೆ. ಸೊ ಈ ತರ ಒಂದು ಮರು ಪರಿಶೀಲನೆ ಕೂಡ ಮಾಡಲಿದ್ದಾರೆ ವೀಕ್ಷಕರು. ಇದಕ್ಕೋಸ್ಕರ ಅಂತ ಒಂದು ಅಪ್ಲಿಕೇಶನ್ ಮತ್ತು ವೆಬ್ ಅಪ್ಲಿಕೇಶನ್ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗನೆ, ಇದು ಕೊನೆ ಹಂತದಲ್ಲಿ ಇರೋದ್ರಿಂದ ಆದಷ್ಟು ಬೇಗನೆ ಈ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಸೊ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಯಾರು ಮರು ಅರ್ಜಿಯಲ್ಲಿ ಭಾಗಿಯಾಗ್ತಾರೆ, ನಂತರ ನೀವು ಕೂಡ ನಿಮ್ಮ ಹೆಬ್ಬಟ್ಟು ಗುರುತು ಅಥವಾ ಮುಖಚೇರೆ ದೃಢೀಕರಣ ಕೊಡೋದ್ರ ಮೂಲಕ ಈ ಒಂದು ಯೋಜನೆಗೆ ಅಧಿಕೃತವಾಗಿ ಮರು ಅರ್ಜಿ ಮರು ಪರಿಶೀಲನೆಯಲ್ಲಿ ನೀವು ಭಾಗಿಯಾಗಬೇಕಾಗುತ್ತೆ. ಸೊ ವೀಕ್ಷಕರು, ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಯಾರು ಮರು ಅರ್ಜಿಯಲ್ಲಿ ಭಾಗಿಯಾಗ್ತಾರೆ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಕೌಂಟ್ ಆಗಿ ಮುಂದಿನ ತಿಂಗಳಲ್ಲಿ ಬರುತ್ತೆ. ಯಾರು ಗೃಹಲಕ್ಷ್ಮಿ ಮರು ಅರ್ಜಿಯಲ್ಲಿ ಭಾಗಿಯಾಗಲ್ಲ ಅವರಿಗೆ ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಇದು ಕಡ್ಡಾಯ ಕೂಡ ಹೌದು, ಹಣ ಬರ್ಬೇಕಂದ್ರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಮೃತಪಟ್ಟವರ ಅಕೌಂಟ್ಗೆ ಸರ್ಕಾರ ಹಣ ಹಾಕಿತ್ತಲ್ಲ, ಅದನ್ನು ಕೂಡ ವಾಪಸ್ ಪಡೆಯುವ ಪ್ರಕ್ರಿಯೆ ನಡೀತಾ ಇದೆ. 110 ಕೋಟಿ ರೂಪಾಯಿ ಹಣ ಮೃತಪಟ್ಟವರ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಜಮೆ ಆಗಿದೆ. ಹೌದು, ಇಲ್ಲಿವರೆಗೂ ಗೃಹಲಕ್ಷ್ಮಿಯವರು ಯೋಜನೆಗೆ ಜಾಯಿನ್ ಆದ ಬಳಿಕ ಒಟ್ಟು 3,13,000 ಫಲಾನುಭವಿಗಳು ಮರಣ ಹೊಂದಿದ್ದಾರೆ. ಸೊ 1,10,000 ಫಲಾನುಭವಿಗಳ ಖಾತೆಗೆ ಮರಣದ ನಂತರವೂ ಕೂಡ 117 ಕೋಟಿ ರೂಪಾಯಿ ಹಣ ಜಮೆ ಆಗಿದ್ದು, ಈವರೆಗೂ 40 ಕೋಟಿ ಸರ್ಕಾರ ಮಾತ್ರ ವಾಪಸ್ ಪಡೆದುಕೊಂಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ಬರೋ ದಿನ ಮೃತರ ಖಾತೆಗೆ ಹಣ ಜಮೆ ಆಗಿದ್ರೆ ಅವರ ಖಾತೆಯಿಂದ ಹಣ ಕೂಡ ವಾಪಸ್ ಪಡೆಯಲಾಗುತ್ತೆ. ಮತ್ತೆ ಒಂದು ವೇಳೆ ಮೃತರ ಖಾತೆಗೆ ಜಮೆ ಆದ ಹಣ ವಾಪಸ್ ಪ್ರಕ್ರಿಯೆ ನಡೀತಾ ನಂತರ ಮೃತ ಕುಟುಂಬದ ಇತರ ಸದಸ್ಯರನ್ನ ಪರ್ಯಾಯ ಫಲಾನುಭವಿಯಾಗಿ ಸೇರಿಸುವ ಪ್ರಕ್ರಿಯೆ ಕೂಡ ನಡೆಯುತ್ತೆ ಅಂತ ಹೇಳಲಾಗಿದೆ. ಇದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ. 33ನೇ ಕಂತು ಕೂಡ ಶೀಘ್ರದಲ್ಲೇ ಹಣ ಬಿಡುಗಡೆ ಆಗಲಿದೆ. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಕೂಡ ಆದಷ್ಟು ಬೇಗ ಪ್ರಾರಂಭವಾಗಲಿದೆ ಅಂತಾನೂ ಕೂಡ ಹೇಳಬಹುದು. ನಮ್ಮ ರಾಜ್ಯದ ಆಸ್ತಿ ಮಾಲೀಕರಿಗೂ ಕೂಡ ಬಿಗ್ ರಿಲೀಫ್ ಅಂತಾನೆ ಹೇಳಬಹುದು.
ಅನಧಿಕೃತ ಬಡಾವಣೆಗಳಿಗೂ ಕೂಡ ಎ ಖಾತಾ ಭಾಗ್ಯವನ್ನ ಕೊಡಲಾಗುತ್ತೆ. ಸೊ ವೀಕ್ಷಕರೇ ನೋಡಿ, ಕೇವಲ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇದು ಎಲ್ಲಾ ಒಂದು ಜಿಲ್ಲೆಗಳಿಗೂ ಕೂಡ ಇದು ಅನ್ವಯವಾಗುತ್ತೆ. ನೀವು ಕೂಡ ಸ್ವಂತ ಮನೆ, ಸ್ವಂತ ಆಸ್ತಿ ಪಾಸ್ತಿ ಹೊಂದಿದ್ರೆ ನಿಮಗೆ ದೊಡ್ಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು. ಯಾಕಂದ್ರೆ ರಾಜ್ಯಾದ್ಯಂತ ಕಳೆದ 30-40 ವರ್ಷಗಳಿಂದ ಏನು ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನ ಹಾಗೂ ಮನೆಗಳನ್ನ ಹೊಂದಿ ಬಿ ಖಾತಾಯಿಂದಾಗಿ ಸಂಕಷ್ಟದಲ್ಲಿ ತುಂಬಾ ಜನ ಇದ್ದಾರೆ. ಸೊ ಲಕ್ಷಾಂತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಈಗ ದೊಡ್ಡ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳ್ಬಹುದು. ಅನಧಿಕೃತ ಬಡಾವಣೆಗಳಲ್ಲಿನ ಆಸ್ತಿಗಳಿಗೂ ಕೂಡ ಸಂಪೂರ್ಣ ಮಾಲೀಕತ್ವದ ಹಕ್ಕು ಕಲ್ಪಿಸಿ ಪಕ್ಕಾ ಎ ಖಾತೆ ನೀಡುವ ಅತ್ಯಂತ ಮಹತ್ವದ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆ ಅಂಗೀಕಾರ ನೀಡಿರುವಂತದ್ದು ವೀಕ್ಷಕರೇ. ಹೌದು, ಶುಕ್ರವಾರ ವಿಧಾನಸಭೆಯಲ್ಲಿ ವಿಧೇಯಕ ಮಂಡಿಸಿ ವಿವರಣೆ ಕೂಡ ನೀಡಿದ್ದಾರೆ ಸಚಿವರು ಕೃಷ್ಣ ಬೈರೇಗೌಡ ಅವರು. ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ಆಸ್ತಿ ಮಾಲೀಕನಿಗೂ ಕೂಡ ಸಂಪೂರ್ಣ ತಮ್ಮ ಆಸ್ತಿ ಭದ್ರತೆ ನೀಡುವುದು ನಮ್ಮ ಸರ್ಕಾರದ ಹಾಗೂ ಮುಖ್ಯಮಂತ್ರಿಗಳ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಸಂಕಲ್ಪವಾಗಿದೆ. ಅನಧಿಕೃತ ಬಡಾವಣೆಗಳ ಮೂಲಭೂತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಗರ ಪಾಲಿಕೆಗಳ ಕಾಯ್ದೆ ಸೆಕ್ಷನ್ 284ಗೆ ತಿದ್ದುಪಡಿ ಕೂಡ ತರಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ತುಂಬಾ ಜನ ಈಗಾಗಲೇ ಅನಧಿಕೃತವಾಗಿ ಬಡಾವಣೆ ನಿರ್ಮಾಣ ಮಾಡಿ ಅಲ್ಲಿ ಮನೆ ಕೂಡ ಕಟ್ಬಿಟ್ಟಿರ್ತಾರೆ. ಸೊ ಈಗ ಮನೆ ಅಂತರೂ ಕೆಡವಕ್ಕಾಗಲ್ಲ. ಸೊ ಅಂತವರಿಗೆ ಬಿ ಖಾತಾ ಬದಲಾಗಿ ಎ ಖಾತಾ ಕೊಟ್ರಂದ್ರೆ ಅವರ ಒಂದು ಆಸ್ತಿ ಏನಿದೆ ನೋಡಿ, ಅದು ಅಕ್ರಮವಾಗಿದ್ರು ಕೂಡ ಅವರಿಗೆ ಒಂದು ಎ ಖಾತಾ ಸಿಗಲಿದೆ ಅಂತಾನೂ ಕೂಡ ಹೇಳ್ಬೋದು. ಇದಕ್ಕೋಸ್ಕರ ಸರ್ಕಾರ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ಕೂಡ ನೀಡಲಿದೆ. ಸೊ ಅನಧಿಕೃತವಾಗಿ ನಿರ್ಮಾಣಗೊಂಡ ನಿವೇಶನಗಳಲ್ಲಿ ಅಗತ್ಯವಿದ್ದಷ್ಟು ಅಗಲ ರಸ್ತೆಗಳಿಲ್ಲ, ರಸ್ತೆಗಳಿಗೆ ಡಾಂಬರೀಕರಣ ಮಾಡಿಲ್ಲ, ವಿದ್ಯುತ್ ಸೌಕರ್ಯ ಕೊಟ್ಟಿಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಇಂಥ ಒಂದು ಬಡಾವಣೆಗಳಲ್ಲಿ ಮನೆ ಕಟ್ಟಿದವರಿಗೆ ಬಿ ಖಾತಾ ನೀಡಲಾಗಿತ್ತು, ಆದ್ರೆ ಎ ಖಾತಾ ಕೊಟ್ಟಿರಲಿಲ್ಲ. ಆದ್ರೆ ನಾವು ಅವರಿಗೆ ಬಿ ಖಾತಾದಿಂದ ಎ ಖಾತಾ ಕೊಟ್ರೆ ಅವರಿಗೆ ಮಾಲೀಕತ್ವದ ಗ್ಯಾರಂಟಿ ಕೂಡ ಸಿಗಲಿದೆ ಅಂತ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಇದೊಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸ್ವಂತ ಮನೆದವರೆಗೂ ಕೂಡ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ಕರ್ನಾಟಕ ರಾಜ್ಯದಂತ ವಿಸ್ತರಣೆ ಮಾಡಲಾಗಿದೆ. ಇನ್ನು ಪಿಂಚಣಿ ಹಣದ ಬಗ್ಗೆ ನೋಡಿ ವೀಕ್ಷಕರೇ, 1,20,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಪಿಂಚಣಿ ಹಣದ ಒಂದು ಹೊಸ ಮಾನದಂಡ ಅಂತಾನೂ ಕೂಡ ಹೇಳ್ಬಹುದು. ಇಷ್ಟು ದಿನ ನೋಡಿ ಒಟ್ಟು 23 ಲಕ್ಷ ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಕಳೆದ 3 ತಿಂಗಳಿಂದ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನಾ, ವಿಧವಾ ವೇತನ ಮತ್ತು ವಿಕಲಚೇತನರ ಪಿಂಚಣಿ ಹಣ ನಿಮಗೆ 3-4 ತಿಂಗಳಿಂದ ಬಂದಿಲ್ಲ ಅಂದ್ರೆ ಇದಕ್ಕೆ ಒಂದು ಲಿಮಿಟ್ ಇತ್ತು. ಆದಾಯ ಮಿತಿ 32,000 ರೂಪಾಯಿ ಅಂತ. ಸೊ ಯಾರದ್ದು ಆದಾಯ ವರ್ಷಕ್ಕೆ 32,000 ರೂಪಾಯಿ ಮೇಲಿತ್ತಲ್ಲ ಅಂತವರಿಗೆ ಹಣ ಸರ್ಕಾರ ಹಾಕೋದು ಬಂದ್ ಮಾಡಿತ್ತು. 3 ತಿಂಗಳಿಂದ ಹಣ, 4 ತಿಂಗಳಿಂದ ಹಣ ಬಂದಿದ್ದಿಲ್ಲ. ಆದ್ರೆ ಈ ಒಂದು 18 ಲಕ್ಷ ಜನರ ಆದಾಯ ಮಿತಿ ಏನಿದೆ ನೋಡಿ, ಅವ್ರದ್ದು 32,000ಕ್ಕಿಂತ ಹೆಚ್ಚಿದೆ ವರ್ಷಕ್ಕೆ. ಸೊ ಅಂತವರಿಗೆ ಹಣ ಬಂದಿಲ್ಲ. ಆದ್ರೆ ಅವರು ಕೂಡ ಬಡವರು ಅಂತ ಗೊತ್ತಾದ ನಂತರ ಸರ್ಕಾರ ಈ ಒಂದು ಮಾನದಂಡಗಳನ್ನ 1,20,000 ರೂಪಾಯಿಗೆ ಏರಿಕೆ ಮಾಡೋದರ ಮೂಲಕ ಯಾರಿಗೆಲ್ಲ ಪಿಂಚಣಿ ಹಣ ಬರ್ತಾ ಇದ್ದಿಲ್ಲ ಅವರಿಗೂ ಕೂಡ ಪಿಂಚಣಿ ಹಣ ಬರುವಂತೆ ಮಾಡಲಾಗಿದೆ. ಸೊ ನಿಮ್ದು ಈಗ ಇನ್ಕಮ್ 1,20,000 ರೂಪಾಯಿ ಒಳಗಿದ್ರು ಕೂಡ ನಿಮಗೆ ಹಣ ಬರುತ್ತೆ. ಸೊ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ 3-4 ತಿಂಗಳಿಂದ, ಹಿರಿಯ ನಾಗರಿಕರ ಪಿಂಚಣಿ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಈಗ ನೀವು ತಾಲೂಕು ಕಚೇರಿಗಳಲ್ಲಿ ನೀವು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ನಿಮ್ಮ ಒಂದು BPL ಕಾರ್ಡ್ ಆಗಿರ್ಬೋದು ವೀಕ್ಷಕರೇ, ಮತ್ತೆ ನಿಮ್ಮ ಒಂದು ಎಲ್ಲ ದಾಖಲೆಗಳನ್ನ ಮತ್ತೊಮ್ಮೆ ಸಲ್ಲಿಕೆ ಮಾಡೋದ್ರ ಮೂಲಕ ಪಿಂಚಣಿ ಹಣಕ್ಕೆ ನೀವು ಮತ್ತೊಮ್ಮೆ ಮರುವರ್ಜಿ ಕೂಡ ಹಾಕ್ಬೋದು. ಸೊ ಇಲ್ಲಿ ದೊಡ್ಡ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ನೀವು ಕೂಡ ಮತ್ತೆ ಈ ಒಂದು ಯೋಜನೆಯಲ್ಲಿ ಮತ್ತೆ ಹಣವನ್ನ ಪಡ್ಕೋಬಹುದು. ಸರ್ಕಾರವು ಕೂಡ 32,000 ರೂಪಾಯಿ ಇದ್ದ ಆದಾಯ ಮಿತಿಯನ್ನ 1,20,000 ರೂಪಾಯಿವರೆಗೂ ಏರಿಕೆ ಮಾಡಿದ್ರಿಂದ 12 ಲಕ್ಷ ಹೊಸಬರಿಗೆ ಮತ್ತೊಮ್ಮೆ ಹೊಸ ಒಂದು ಅವಕಾಶ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇದು ಕರ್ನಾಟಕ ರಾಜ್ಯದಂತ ಅಪ್ಲೈ ಆಗುತ್ತೆ. ಸೊ ಇದು ಕೂಡ ಒಂದು ಕಡೆಗೆ ದೊಡ್ಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಹಣ ಬಂದಿಲ್ಲ ಅಂದ್ರೆ ಈಗಾಗಲೇ DCM ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಇದ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಪಿಂಚಣಿ ಮರುಸ್ಥಾಪನೆ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಈ ಮೂಲಕ BPL ಕಾರ್ಡ್ಗಿದ್ದ ಮಾನದಂಡ ಏನು 1,20,000 ಒಳಗಿದ್ರೆ ಮಾತ್ರ BPL ಕಾರ್ಡ್ ಅಂತ ಏನ್ ಹೇಳ್ತೀವಲ್ಲ, ಸೊ ಆ ಪ್ರಕಾರ ಈಗ ಪಿಂಚಣಿ ಹಣಕ್ಕೂ ಕೂಡ 1,20,000 ರೂಪಾಯಿ ಒಳಗಿರಬೇಕು ಆದಾಯ ಲಿಮಿಟ್ ಅಂತ ಹೇಳಲಾಗಿದೆ. ಇದು ಕೂಡ ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಂತ ಎಲ್ಲ ಒಂದು BPL ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಗ್ರಾಹಕರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಇದೆ. ಒಂದು ಕಡೆಗೆ ಹೇಳ್ಬೇಕಂದ್ರೆ ತುಂಬಾ ಜನ ಈ KYC ಮಾಡಿಸ್ಬೇಕು ಅಂತ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗ್ತಿದ್ದಾರೆ. ಆದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈ KYC ಮಾಡಿಸ್ಬೇಕಂದ್ರೂ ಕೂಡ ಸರ್ವರ್ ಸಮಸ್ಯೆ, ಬಯೋಮೆಟ್ರಿಕ್ ಕೊಟ್ಟರು ಕೂಡ ಸರ್ವರ್ ಸಮಸ್ಯೆ ಬರ್ತಾ ಇದೆ. ಸೊ ಕೇಂದ್ರ ಸರ್ಕಾರದ ಮಾರ್ಗದರ್ಶನದಂತೆ ಅರ್ಹ ಫಲಾನುಭವಿಗಳನ್ನ ಗುರುತಿಸಲು ಪ್ರತಿ 5 ವರ್ಷಕ್ಕೊಮ್ಮೆ ಪಡಿತರ ಚೀಟಿದಾರರ ಈ KYC ಮಾಡಿಸೋದು ಕಡ್ಡಾಯವಾಗಿದೆ. ಸೊ ಈಗ ಈ ತಿಂಗಳು ಈ KYC ಬಿಟ್ಟು ನೀವು ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ರವರೆಗೂ ಆರಾಮವಾಗಿ ನಿಮ್ಮ ಒಂದು ಈ KYC ಮಾಡಿಸಬಹುದು. ಸರ್ವರ್ ಸಮಸ್ಯೆಯಿಂದ ಸಾರ್ವಜನಿಕರು ಅನುಭವಿಸಿದ ಪರಿದಾಟ ತಪ್ಪಿಸಲು ಈ KYC ಪ್ರಕ್ರಿಯೆ ಕೂಡ ಸದ್ಯಕ್ಕೆ ನಿಲ್ಲಿಸಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೂ ಇಲ್ಲಿ ಅವಕಾಶ ಕೂಡ ಇರುತ್ತೆ. ಸೊ ನೀವು ಅವಾಗ ನಿಮ್ಮ ರೇಷನ್ ಕಾರ್ಡ್ಗೆ, ನಿಮ್ಮ BPL ಕಾರ್ಡ್ಗೆ, ಅಂತ್ಯೋದಯ ಕಾರ್ಡ್ಗೆ ಈ KYC ಅನ್ನ ಮಾಡಿಸಬೇಕಾಗುತ್ತೆ. ಇದು ಕಡ್ಡಾಯ ಕೂಡ ಹೌದು. ಯಾರು ಈ KYC ಮಾಡಿಸಲ್ಲ ಅಂತವರ ಕಾರ್ಡುಗಳನ್ನ BPL ಇಂದ APL ಆಗ್ಬೋದು ಅಥವಾ ನಿಮಗೆ ಅನ್ನಭಾಗ್ಯ ಅಕ್ಕಿ ಕೊಡೋದ್ರಲ್ಲಿ ಸ್ವಲ್ಪ
ವಿಳಂಬನೂ ಆಗ್ಬೋದು. ಮತ್ತೆ ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಒಂದೇ ತಿಂಗಳಲ್ಲಿ 2 ತಿಂಗಳ ಪಡಿತರ ವಿತರಣೆ ಮಾಡಬೇಕು, ಈ ಒಂದು ಅಪ್ಡೇಟ್ ಕೂಡ ಬಂದಿತ್ತಲ್ಲ. ಸೊ ಇಲ್ಲಿ ಏನಾಗಿದೆ ಅಂದ್ರೆ 2 ಬಾರಿ ಬಯೋಮೆಟ್ರಿಕ್ ಕೊಡ್ತಾ ಇದ್ರಲ್ಲ, ಸೊ ಅಲ್ಲೂ ಕೂಡ ಸರ್ವರ್ ಸಮಸ್ಯೆ ಉಂಟಾಗಿದೆ. ಸೊ ಇದಕ್ಕೂ ಕೂಡ ಇಲ್ಲಿ ಒಂದು ದೊಡ್ಡ ಅದಕ್ಕೋಸ್ಕರ ಅಂತಾನೆ ಈ KYC ಪ್ರಕ್ರಿಯೆ ಮತ್ತಷ್ಟು ಸ್ವಲ್ಪ ಸೆಪ್ಟೆಂಬರ್ 1ರಿಂದ ಮಾಡ್ತಾ ಇದ್ದಾರೆ. ಇನ್ನು ರೋಗಿಗಳಿಗೆ, ವಯಸ್ಸಾದವರಿಗೆ, 60-65 ವರ್ಷ ಮೇಲ್ಪಟ್ಟವರಿಗೆ ಮತ್ತೆ ಇಲ್ಲಿ 5 ವರ್ಷದ ಒಳಗಿನ ಮಕ್ಕಳಿಗೆ ಕೂಡ ಬಯೋಮೆಟ್ರಿಕ್ ಇಂದ ವಿನಾಯಿತಿ ನೀಡಲಾಗಿದೆ. ತುಂಬಾ ಜನ ಮನೆಯಿಂದ ಹೊರಗಡೆ ಬರೋಕ್ಕಾಗಲ್ಲ, ವಯಸ್ಸಾದವರು ಇರ್ತಾರೆ, ಅಂತವರು ಕೂಡ ಬಯೋಮೆಟ್ರಿಕ್ ಕೊಟ್ಟು ಅನ್ನಭಾಗ್ಯ ಅಕ್ಕಿ ಪಡ್ಕೋಬೇಕಂದ್ರೆ ಅದು ಅಸಾಧ್ಯವಾದ ಕೆಲಸ. ಹೀಗಾಗಿ ಅವರಿಗೆ ವಿನಾಯಿತಿ ಕೂಡ ಕೊಡಲಾಗಿದೆ ವೀಕ್ಷಕರೇ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಮನೆ ಬಾಗಿಲಿಗೆ ನೀವು ಕೂಡ ಪಡಿತರ ಪಡ್ಕೋಬಹುದು. ಹೌದು, 75-70 ವರ್ಷ ಮೇಲ್ಪಟ್ಟವರು ಕೂಡ ಅನ್ನ ಸುವಿಧಾ ಯೋಜನೆ ಮೂಲಕ ನೀವು ಕೂಡ ಮನೆ ಬಾಗಿಲಿಗೆ ಪಡಿತರವನ್ನ ಪಡೆದುಕೊಳ್ಳಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೊ ಒಮ್ಮೆ ಬಾರಿ ನೀವು ಮಾತ್ರ ಈ ಒಂದು ಯೋಜನೆಯಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ಇನ್ನು ಮೂರನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಎಲ್ಲಾ BPL ಕಾರ್ಡ್ ಇದ್ದವರಿಗೆ ಮುಂದಿನ ಬರೋ ದಿನ ಇಂದಿರಾ ಕಿಟ್ ಕೂಡ ವಿತರಣೆ ಆಗಲಿದೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ರೆಡಿ ಮಾಡಲಾಗಿದೆ. ಸೊ ಇನ್ನು 2 ತಿಂಗಳ ಒಳಗೆ ವಿತರಣೆ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಕರ್ನಾಟಕ ರಾಜ್ಯದಂತ ಮತ್ತೆ ಭಾರಿ ಮಳೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹೌದು, ಮತ್ತೆ ಕರ್ನಾಟಕದಲ್ಲಿ ಗುಡುಗು ಮಿಂಚು ಸಮೇತ ಭಾರಿ ಮಳೆ ಆಗಲಿದೆ ಅಂತ ಒಂದು ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಕೂಡ ಬಂದಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗಲಿದೆ? ಮೊದಲಿಗೆ ಹೇಳ್ಬೇಕಂದ್ರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ಹಗುರದಿಂದ ಮಧ್ಯಮ ಮಳೆ ಆಗುತ್ತೆ. ಆದ್ರೆ ಗುಡುಗು ಮಿಂಚಿನ ಸಾಧ್ಯತೆ ಕೂಡ ಇರಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಕೂಡ ಬಂದಿದೆ. ಇನ್ನು ಮಂಗಳೂರಿನಲ್ಲೂ ಕೂಡ ಭಾರಿ ಒಂದು ಮಳೆ ಆಗುವ ಸಾಧ್ಯತೆ ಇದೆ. ಇನ್ನು ಕೊಡಗು, ಮಲೆನಾಡಿನಲ್ಲಿ ಮತ್ತು ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಈ ಭಾಗಗಳಲ್ಲೂ ಕೂಡ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮತ್ತೆ ಮೋಡ ಕವಿದ ವಾತಾವರಣ ಕೂಡ ಇರಲಿದೆ ವೀಕ್ಷಕರೇ. ಇನ್ನು ಉತ್ತರ ಒಳನಾಡಿನ ಜಿಲ್ಲೆಗಳಾದ ಗದಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮತ್ತು ಹಾವೇರಿ ಜಿಲ್ಲೆಗಳಲ್ಲೂ ಕೂಡ ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ದಿಢೀರಂತ ಭಾರಿ ಕೂಡ ಮಳೆ ಆಗಲಿದೆ. ಗುಡುಗು ಸಿಡಿಲು ಸಮೇತ ಭಾರಿ ಮಳೆ ಆಗುತ್ತೆ, ಮತ್ತೆ ಬಿರುಗಾಳಿ ಸಮೇತ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಕೂಡ ಬಂದಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಬೆಂಗಳೂರು ಸೇರಿದಂತೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಸೊ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.